ಮೈಸೂರು ದಸರಾ ಎಷ್ಟೊಂದು ಸುಂದರ. ಈ ಸಾಲುಗಳು ಕವಿಗೆ ಯಾವ ಕ್ಷಣದಲ್ಲಿ ಹೊಳಿತೋ ಏನೋ. ಆದರೆ ಆ ಸಾಲುಗಳು ನವರಾತ್ರಿಯ ಮೈಸೂರಿನ ಸೊಬಗಿನ ಚಪ್ಪರದ ಕೆಳಗೆ ನಿಂತಾಗಲೇ ಹುಟ್ಟಿರಬಹುದೇನೋ ಎಂಬಷ್ಟರ ಮಟ್ಟಿಗೆ ಮೈಸೂರು ಕಂಗೊಳಿಸ್ತಾ ಇದೆ. ಝಗಮಗಿಸ್ತಾ ಇರುವ ಮಲ್ಲಿಗೆಯ ನಗರಿ ಸೊಬಗು ಹೇಗಿದೆ ಬನ್ನಿ ನೋಡೋಣ. ಮೈಸೂರಿನ ಎಲ್ಲಾ ರಸ್ತೆಗಳು ರಂಗು ರಂಗಿನಿಂದ ಕಂಗೊಳಿಸುತ್ತಿವೆ. ಅದರಲ್ಲೂ ರಾಜಬೀದಿಗಳಂತೂ ಅಕ್ಷರಶಃ ಸ್ವರ್ಗವನ್ನೇ ಹೊತ್ತುಕೊಂಡಂತೆ ಭಾಸವಾಗ್ತಿವೆ. ಎಲ್ಲಾ ರಸ್ತೆಗಳಿಗೂ ವಿದ್ಯುತ್ನ ಚಪ್ಪರ ಹೊದಿಸಲಾಗಿದೆ. ಪ್ರತಿ ವರ್ಷ ಬೆಸ್ಕಾಂನವರು ವಿದ್ಯುತ್ ಅಲಂಕಾರ ಮಾಡ್ತಿದ್ರು. ಆದರೆ ಇದೇ ಮೊದಲ ಬಾರಿಗೆ 25 ಖಾಸಗಿ ಕಂಪನಿಗಳು ಅಲಂಕಾರದ ಪ್ರಾಯೋಜಕತ್ವವನ್ನ ವಹಿಸಿಕೊಂಡು ಅಚ್ಚುಕಟ್ಟಾಗಿ ದೀಪಾಲಂಕಾರ ಮಾಡಿವೆ. ನಮಗೆ ದಸರಾ ಇದು ನೋಡಿ ಲೈಟಿಂಗ್ ನೋಡಿ ತುಂಬಾ ಖುಷಿ ಆಯಿತು. ಎಕ್ಸಿಬಿಷನ್ ಮತ್ತೆ ಸರ್ಕಲಲ್ಲಿ ಹಾಕಿರೋ ಲೈಟ್ ಎಲ್ಲ ನೋಡಿ, ಮತ್ತೆ ಹಾಲ್ಗಳಲ್ಲಿ ಎಲ್ಲ ಲೈಟಿಂಗ್ ಹಾಕಿದ್ದಾರೆ. ತುಂಬಾ ಖುಷಿ ಆಯಿತು ನೋಡಿ. ಇಡೀ ಮೈಸೂರಿನಾದ್ಯಂತ ಒಟ್ಟು 1 ಲಕ್ಷ ಬಲ್ಬ್ಗಳನ್ನು ಅಳವಡಿಸಲಾಗಿದೆ. 9 ದಿನಗಳ ಮಹೋತ್ಸವದಲ್ಲಿ ದೀಪಾಲಂಕಾರಕ್ಕೆಂದೇ ವೆಚ್ಚವಾಗುವ ಮೊತ್ತ ಬರೋಬ್ಬರಿ 1.25 ಕೋಟಿ ರೂಪಾಯಿ. ದಸರೆಯ ವೈಭೋಗದ ಮುಂದೆ ಹಣ ಮುಖ್ಯವಾಗಲ್ಲ ಅಂತಾರೆ ಆಯೋಜಕರು. ನಿಜಕ್ಕೂ ಹೊರಗಡೆಯಿಂದ ಬಂದಂತವರು ಮೈಸೂರಿನ ಆ ಸ್ವಾದನ ತುಂಬಾನೇ ಇಷ್ಟಪಡ್ತಾರೆ. ಇಲ್ಲೇ ಸ್ಟೇ ಆಗ್ಬೇಕನ್ನೋ ಸ್ಥಿತಿಲಿ ಅವರೇ ಇವತ್ತು. ನಿಜಕ್ಕೂ ನಮಗೆ ಮಾತ್ರ ತುಂಬಾ ಸಂತೋಷ ಆಗಿದೆ. ಬ್ಯೂಟಿಫುಲ್ ಆಗಿದೆ. ಈ ಸಲ ದಸರಾದಲ್ಲಿ ಈ ದೀಪಾಲಂಕಾರ ಏನು ವ್ಯವಸ್ಥಿತವಾಗಿ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸಾಂಸ್ಕೃತಿಕ ನಗರಿ ಹೀಗೆ ವಿದ್ಯುತ್ ಚಪ್ಪರವನ್ನ ಹೊದ್ಕೊಂಡ್ರೆ ಸ್ವರ್ಗವೇ ಅರೆಕ್ಷಣ ನಾಚುತ್ತಿದೆಯೇನೋ ಎಂಬ ಭಾವ ಕವಿಗೆ ಮೂಡುತ್ತೆ. ಇಂತಹ ಸ್ವರ್ಗದಂತಹ ರಸ್ತೆಗಳಲ್ಲಿ ಓಡಾಡೋ ಖುಷಿಯನ್ನ ಮೈಸೂರಿಗೆ ಬಂದು ನೀವೂ ಅನುಭವಿಸಿ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್, ಮೈಸೂರು.